195 6ನೇ ವಿಕೆಟ್ ಜೊತೆ ಆಟ. ಸೆಲ್ಯೂಟ್ ಅಜ್ಜಿ. ನಮ್ಮ ಅಶ್ವಿನ್ ಮತ್ತು ಜಡೇಜಾ ಸೈಕಾಗಿ ಆಡಿದ್ರು ಗುರು, ಸೈಕಾಗಿ ಆಡಿದ್ರು. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ಗೆ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಗೊತ್ತು ನಿಮಗೆ, ಫಸ್ಟ್ ಟೆಸ್ಟ್ ಮ್ಯಾಚ್ದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಹೆಂಗಿತ್ತು ಮ್ಯಾಚು ಅದ್ರ ರಿವ್ಯೂ ಮಾಡೋಣ ಬನ್ನಿ. ವಿಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ, ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆಗ್ತಾರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಒಂದೈತಿ ವೀಡಿಯೋಗೆ ಜಂಪ್ ಮಾಡೋಣ. ಏನು ಗುರು ಆಡಿದ್ದು ಇವತ್ತು ಇಂಡಿಯಾ? ಬನ್ನಿ ಡೀಟೇಲಾಗಿ ಬರೋಣ. ಫಸ್ಟು ಇಂಡಿಯಾ ಟಾಸ್ ಸೋಲ್ತಾರೆ. ಸೋತ್ಬಿಟ್ಟು ಬಾಂಗ್ಲಾದೇಶು ಫಸ್ಟು ಫೀಲ್ಡ್ ಆಯ್ಕೆ ಮಾಡ್ಕೊತಾರೆ. ಅದು ಯಾಕೆ ಗೊತ್ತಿಲ್ಲ, ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡ್ರೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ವೇನೋ ಪಾಪ, ಚೆನ್ನೈಲಿ ಬಿಸಿಲಿರುತ್ತೆ. ನೆಕ್ಸ್ಟ್ ಬಂದು ಬ್ಯಾಟಿಂಗ್ ಆಡಬೇಕಂದ್ರೆ ಅದೇ ಒಂದಿನ ರೆಸ್ಟ್ ಸಿಗುತ್ತೆ. ಅವ್ರದ್ದೇನೋ ಪ್ಲ್ಯಾನು ಬಿಟ್ಟಾಕಿ ಆದರೂ ಫಸ್ಟು ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಿಮಗೆ ಓಪನಿಂಗಲ್ಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲು, ಮತ್ತು ನಿಮಗೆ ರೋಹಿತ್ ಶರ್ಮಾ ಅವರು ಬೇಗ ಔಟ್ ಆಗ್ತಾರೆ. ಔಟ್ ಸ್ವಿಂಗರ್ಗೆ, ಅವೇ ಗೋಯಿಂಗ್ ಡೆಲಿವರಿಗೆ ಡ್ರೈವ್ ಹೊಡಿಯೋಕೆ ಹೋಗ್ಬಿಟ್ಟು ಟಿಕೆಟ್ಸ್ ಆಗ್ಬಿಟ್ಟು ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ, ಅದು ಗೊತ್ತಿರೋದೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬರೋದು ನಮ್ಮ ಶುಭ್ಮನ್ ಗಿಲ್ ಅವ್ರದ್ದು ಪಾಪ ಅನ್ಲಕ್ಕಿ ಡಿಸ್ಮಿಷಲ್ ಅಂತ ಹೇಳ್ಬೋದು. ಪಾಪ ಅವ್ರಿಗೆ ಏನು ಮಾಡೋಕ್ಕೋಗುತ್ತೆ. ಆಫ್ ಸೈಡ್ ಹೋಗ್ತಿರೋ ಬಾಲ್ನ ಟಚ್ ಮಾಡಿಬಿಟ್ಟು, ಲೆಗ್ ಸೈಡ್ ಹೋಗ್ತಿರೋ ಬಾಲ್ನ ಟಚ್ ಮಾಡಿಬಿಟ್ಟು ಹೊಡೆಯೋಕೆ ಹೋಗ್ತಾರೆ. ಬ್ಯಾಟ್ ಟಚ್ ಮಾಡ್ಕೊಂಡು ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪಾಪ ಅನ್ಲಕ್ಕಿ ಡಿಸ್ಮಿಸಲ್ಲು, ಏನೂ ಮಾಡೋಕ್ಕಾಗಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ನೆಕ್ಸ್ಟ್ ಬ್ಯಾಟಿಂಗ್ ಬಂದಿದ್ದು ನಮ್ಮ ಇನ್ನೊಂದು ಕಡೆ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು. ಏನು ಗುರು ಕ್ರೇಜಿ ಫಾರ್ಮಲ್ಲಿದ್ದಾರಂತ ಯಶಸ್ವಿ ಜೈಸ್ವಾಲ್ ಅವರು, ಸೈಕಾಗಿ ಆಡಿದ್ರು. ಇವತ್ತು ಕಚ್ಕೊಂಡು ಸಖತ್ತಾಗಿ ಒಳ್ಳೆ ಅವ್ರ ಶಾರ್ಟ್ಸ್ ಗೊತ್ತು ಅವರಿಗೆ, ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಅಂತ. ಅದೇ ಥರನೇ ಸೈಕಾಗಿ ಆಡಿದ್ರು. ಒಂದೆರಡು ಕವರ್ ಡ್ರೈವ್ ಹೊಡೆದ್ರು ಗುರು. ಲೆಫ್ಟ್ ಹ್ಯಾಂಡರ್ ಕವರ್ ಡ್ರೈವ್ ಹೊಡೆಯೋದೇ ಮಸ್ತ್ ಗುರು. ಅವಾಗ ಕುಮಾರ್ ಸಂಗಕಾರ ಹೊಡಿತಿದ್ರಲ್ಲ, ಅದೇ ಥರನೇ ಸೇಮು ಚಿಂದಿ ಹೊಡೆದ್ರು ಮಾತ್ರ ಒಂದೆರಡು ಕವರ್ ಡ್ರೈವು. ಆಮೇಲೆ ನಿಮಗೆ ನಂಬರ್ 4 ಬಂದಿದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು. ಅಷ್ಟೇ, ವಿರಾಟ್ ಕೊಹ್ಲಿನೂ ಸೇಮು. ರೋಹಿತ್ ಶರ್ಮಾ ಅದು ಡಿಟೋ ಅಂತ ಹೇಳೋಕ್ಕಾಗಲ್ಲ. ರೋಹಿತ್ ಶರ್ಮಾ ಸುಮ್ಮನೆ ಡಿಫೆನ್ಸ್ ಆಡೋಕೆ ಹೋಗ್ತಾರೆ. ಡಿಫೆನ್ಸ್ ಆಡೋಕೆ ಹೋಗ್ಬಿಟ್ಟು ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಹೋಗುತ್ತೆ ಸ್ಲಿಪ್ಪಲ್ಲಿ. ವಿರಾಟ್ ಕೊಹ್ಲಿ ರಂಗಲ್ಲ, ಅಗ್ರೆಸಿವ್ ಆಗಿ ಡ್ರೈವ್ ಹೊಡೆಯೋಕೆ ಹೋಗ್ತಾರೆ. ಸೇಮ್ ಅದೇ ಥರ ಔಟ್ ಗೋಯಿಂಗ್ ಡೆಲಿವರಿಗೆ. ಸೊ ಅದೇ ಥರನೇ ಸ್ಲಿಪ್ಪಲ್ಲಿ ಕ್ಯಾಚ್ ಆಗ್ತಾರೆ. ಅವರು ಬೇಗ ಔಟ್ ಆಗ್ತಾರೆ. ಅವರು ಸೇಮು 6 ರನ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ನಮ್ಮ ಫೇವ್ರೆಟ್ ಈ ಫಾರ್ಮ್ಯಾಟಲ್ಲಿ ನನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ನು ರಿಷಬ್ ಪಂತ್ ಅವರು. ನನಗೆ ಯಾಕೆ ಫೇವ್ರೇಟ್ ಅಂದರೆ ಅವ್ರು ಡಾಬಾದಲ್ಲಿ ಆಡಿದ್ದು ನೋಡೇ ಅವತ್ತೇ ನಾನು ಅಂದ್ಕೊಂಬಿಟ್ಟೆ ನನ್ನ ಫೇವ್ರೇಟ್ ಟೆಸ್ಟ್ ಕ್ರಿಕೆಟರು ರಿಷಬ್ ಪಂತ್ ಅಂತ. ಸೊ ಸೈಕಾಗ ಟೆಸ್ಟ್ ಕ್ರಿಕೆಟ್ ಅಂದರೆ ಅವಾಗ ವಿನ್ ಮಾಡಿಸಿ ನೋಡಬೇಕಿತ್ತು, ನಿಮ್ಮ ಸಿಚುವೇಶನ್ ಹೆಂಗಿತ್ತು. ಸೊ ಅದಕ್ಕೆ ನನಗೆ ಎಷ್ಟೊಂದು ಜನ ಇದ್ದಾರೆ, ಅದರಲ್ಲಿ ಒಬ್ಬರು ರಿಷಬ್ ಪಂತು. ಅವರು ಬಂದು ಸಖತ್ತಾಗಿ ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾಯಿದ್ರು. ಚೆನ್ನಾಗಿ ಫಸ್ಟ್ ಸೆಷನ್ನು ಇವರಿಬ್ಬರೇ ಆಡ್ಕೊಂಬಿಟ್ರು, ನಮ್ಮ ಯಶಸ್ವಿ ಜೈಸ್ವಾಲು ಮತ್ತು ರಿಷಬ್ ಪಂತು. ಅವರು ಚೆನ್ನಾಗಿ ಆಡಿದ್ರು. ಅವರು ಒಂದು 39 ರನ್ ಹೊಡೆದ್ರು. ನಿಮಗೆ ಫಸ್ಟ್ ಸೆಷನು 88 ರನ್ ಬಂತು. ಅರೌಂಡು 3 ವಿಕೆಟ್ ಬಿದ್ದಿತ್ತು. ಅದು ಬಾಂಗ್ಲಾದೇಶ ಅವ್ರಿಗೆ ಕೊಟ್ಬಿಟ್ರು. ನಿಮ್ಗೆ ಗೊತ್ತಲ್ಲ ಟೆಸ್ಟ್ ಮ್ಯಾಚ್ ಯಾವ ಥರ ಇರುತ್ತೆ, ಆ ಥರ. ಸೊ ಅದಾದಮೇಲೆ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ರಿಷಬ್ ಪಂತ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು. ಸೇಮ್ ನಮ್ಮ ರಿಷಬ್ ಪಂತ್ ಅವರು ಬೌಂಡ್ರಿ ಹೊಡೆಯೋಕೆ ಹೋಗ್ಬಿಟ್ಟು ತಿರ್ಗಾ ಅದ್ರ ಹಿಂದಿನ ಬಾಲು ಬೌಂಡ್ರಿ ಹೊಡೆದಿರ್ತಾರೆ, ಸೇಮ್ ಕಟ್ ಹೊಡೆದ್ಬಿಟ್ಟು. ಅದ್ರ ನೆಕ್ಸ್ಟ್ ಬಾಲು ಕಟ್ ಹೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಡ್ತಾರೆ. ಪಾಪ ಅವ್ರಿಗೆ ಫುಲ್ ಬೇಜಾರಾಯಿತು. ಅದು ಬೌಂಡ್ರಿ ಹೊಡಿಬೇಕಿದ್ದ ಬಾಲು ಸ್ಲಿಪ್ ಅಂತೀನಿ, ನಮ್ಮ ಹಿಂದೆ ಇರ್ತಾರಲ್ಲ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ ಆರಾಮಾಗಿ ಕ್ಯಾಚ್ ಹಿಡಿದ್ರು. ಸೊ ಅವರು 39 ರನ್ನೇ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ನಮ್ಮ KL ರಾಹುಲ್ ಅವರು. KL ರಾಹುಲ್ ಅವರು ಸ್ವಲ್ಪ ಟಚ್ಚಲ್ಲಿ ಅಂದರೆ ಡಿಫೆನ್ಸಲ್ಲಿ ಆಡ್ತಾ ಇರ್ತಾರೆ. ಒಳ್ಳೆ ಅವ್ರ ಶಾರ್ಟ್ ಅವ್ರಿಗೆ ಗೊತ್ತಿರುತ್ತೆ, ಚೆನ್ನಾಗಿ ಆಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಅಗ್ರೆಸಿವ್ ಆಗಿ ನಮ್ಮ ಯಶಸ್ವಿ ಜೈಸ್ವಾಲ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಥರನೇ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅವರು ಒಂದು 56 ರನ್ನು ಸಖತ್ ಆಡಿದ್ರು. ಕ್ಯಾಚ್ ಕೊಟ್ಟು ಅಂತಲ್ಲ, ಅದೊಂದು ಸ್ವಲ್ಪ ಕಷ್ಟ ಡೆಲಿವರಿ. ಅದು ಬ್ಯಾಕ್ ಆಫ್ ದ ಲೆಂತ್ ಡೆಲಿವರಿ ಹಾಕಿದ್ದು, ಸ್ವಲ್ಪ ಬೌನ್ಸ್ ಜಾಸ್ತಿ ಆಯಿತು. ಅವರು ಆ ಬಾಲ್ಗಳನ್ನೆಲ್ಲ ಬಿಡ್ತಾಯಿದ್ರು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು. ಸತಿ ಬಿಡೋಕ್ಕಾಗಲಿಲ್ಲ. ಆ್ಯಂಗಲಾಗಿ ಹಂಗೆ ಬ್ಯಾಟಿಗೆ ಟಚ್ ಮಾಡ್ಕೊಂಡು ಹಂಗೆ ನಮ್ಮ ವಿಕೆಟ್ ಕೀಪರ್ಗೆ ಹೋಯ್ತು ಬಾಲು. ಸೊ ಅವ್ರದ್ದು ವಿಕೆಟ್ ಹೊರಟೋಯ್ತು. ಆಮೇಲೆ ಬಂದಿದ್ದು ಗುರು ಪಾಟ್ನ. ಆಮೇಲೆ KL ರಾಹುಲ್ ಬೇಗ ಔಟ್ ಆಗ್ತಾರೆ. KL ರಾಹುಲ್ ನಮ್ಮ ಇವರು ಇಲ್ಲಿ ಸ್ಲಿಪ್ಪಲ್ಲಿ ನಿಲ್ಸಿರ್ತಾರಲ್ಲ ಸ್ಪಿನ್ನರ್ಸ್ಗೆ ಆಡಿಸ್ಬೇಕಾರೆ, ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಡ್ತಾರೆ. ಅದು ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳ್ಬೋದು, ಏನು ಮಾಡೋಕ್ಕಾಗಲ್ಲ. ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು ಬಾಂಗ್ಲಾದೇಶ್ ಪ್ಲೇಯರು. ಅದಾದಮೇಲೆ ಗುರು ಬಂದಿದ್ದು ಏನು ಮ್ಯಾಚ್, ಇಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು.
ಸೆಕೆಂಡ್ ಇನ್ನಿಂಗ್ಸು ಇವರಿಬ್ರು ಆಡ್ಕೊಂಡ್ಬಿಡ್ತಾರೆ ಬಂದವರು, ನಮ್ಮ ಜಡೇಜಾ ಮತ್ತು ಅಶ್ವಿನ್ ರುಬ್ಬಾಕ್ಬಿಟ್ರು ಅಂತ ಹೇಳಿ. ಅಶ್ವಿನ್ ಏನು ಗುರು ಸ್ಟಾರ್ಟ್ ಮಾಡಿದ್ದು, ಬರೀ ಬೌಂಡ್ರೀಸು ಸಿಕ್ಸಸ್ಸಲ್ಲಿ ಡೀಲ್ ಮಾಡ್ತಾಯಿದ್ರು. ಸೈಕಾಗಿ ಆಡಿದ್ರು ಮಾತ್ರ ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು. ಅವ್ರ ಮನೆ ಗ್ರೌಂಡಲ್ಲಿ ಎಲ್ಲರಿಗೂ ನನ್ನ ಮನೆ ಗ್ರೌಂಡಲ್ಲಿ ಯಾವನು ಔಟ್ ಮಾಡೋಕೆ ಹಾಕೊಂಡ್ರು ನನ್ನ ಅಂತ ಹೇಳಿ ಸೈಕಾಗಿ ಆಡಿದ್ರು ಮಾತ್ರ. ಸೆಕೆಂಡ್ ಇನ್ನಿಂಗ್ಸು ಅವರೇ ಆಡ್ಕೊತಾರೆ, ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ. ಲೈಕ್ ಸೆಕೆಂಡ್ ಇನ್ನಿಂಗ್ಸು 88 ರನ್ ಹೊಡೆದಿದ್ದು, 3 ವಿಕೆಟ್ ಲಾಸ್ಟ್ ಆಗಿತ್ತು ಇಂಡಿಯಾದು. ಸೊ ಅಲ್ಲಿಗೆ ಸಿಕ್ಸ್ತ್ ವಿಕೆಟು. ಅದಾದಮೇಲೆ ಥರ್ಡ್ ಸೆಷನ್ ಬರ್ತಾರೆ ನಮ್ಮ ಇಂಡಿಯನ್. ಏನು ಟೀಯಲ್ಲಿ ಏನು ಲೈಕ್ ಟೀ ಬ್ರೇಕ್ ಕೊಟ್ಟಿದ್ದು, ಟೀಯಲ್ಲಿ ಏನು ಮಿಕ್ಸ್ ಮಾಡಿದ್ರು, ರುಬ್ಬಾಕ್ಬಿಟ್ರು ಮಾತ್ರ ಬಾಂಗ್ಲಾದೇಶವ್ರಿಗೆ. ರುಬ್ಬಾಕ್ಬಿಟ್ರು. 163 ರನ್ನೇ ನೋಡ್ದಿದ್ದು. ಲಾಸ್ಟ್ ಥರ್ಡ್ ಸೆಷನಲ್ಲಿ 32 ಓವರು 163 ರನ್ಸ್ ಹೊಡೆದಿದ್ರು. ಸೈಕು ಜೊತೆ ಆಟ 195. ಕ್ರೇಜಿ ಅಶ್ವಿನ್ ಅವ್ರು ಸೆಂಚುರಿ ಮಾಡ್ಕೊತಾರೆ. ನಮ್ಮ ಜಡೇಜಾ ಅವರು 86 ಏನೋ ಹೊಡಿತಾರೆ. ರವಿಚಂದ್ರ ಅಶ್ವಿನ್ ಇನ್ನೂ ಆಡ್ತಾ ಇದ್ದಾರೆ, 102ರಲ್ಲಿ ಆಡ್ತಾ ಇದ್ದಾರೆ. ಇವರು ಅಷ್ಟೇ, ನಮ್ಮ ಜಡೇಜಾ ಅವರು 86ರಲ್ಲಿ ಆಡ್ತಾ ಇದ್ದಾರೆ. ಸೊ ನೋಡೋಣ ನಾಳೆ. ನನ್ನ ಪ್ರಕಾರ ಜಡೇಜಾ ಅವ್ರದ್ದು 100 ಆದ ತಕ್ಷಣ ಡಿಕ್ಲೇರ್ ಮಾಡ್ತಾರೆ. ಒಂದು 150 ಹತ್ತತ್ರ ಇದ್ದೀವಿ. 160-180ರಲ್ಲಿ ಡಿಕ್ಲೇರ್ ಮಾಡ್ತಾರೆ. ನಮ್ಮ ಜಡೇಜಾ ಅವರು ಸೆಂಚುರಿ ಮಾಡ್ಕೊಂಡ ತಕ್ಷಣ ಡಿಕ್ಲೇರ್ ಮಾಡ್ತಾರೆ. ಅದಾದಮೇಲೆ ಬಾಂಗ್ಲಾದೇಶ್ ಅವರು ಬ್ಯಾಟಿಂಗ್ ಬರ್ತಾರೆ. ನೋಡೋಣ ಏನಾಗುತ್ತೆ. ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ, ಕೊನೆ ಇವತ್ತು ಫುಲ್ಲು ಡೇ ಆಡ್ಬೋದು ಇಂಡಿಯಾ. ಇನ್ನೂ ಟಾರ್ಗೆಟು ಇಡೋಣ ಅಂತ. ನೋಡೋಣ ಏನಾಗುತ್ತೆ. ಇಷ್ಟ ಆಗಿತ್ತು ವಿಡಿಯೋ, ಇನ್ನೇನಿಲ್ಲ. ಆಮೇಲೆ ಇವ್ರಿಗೂ ಬಾಂಗ್ಲಾದೇಶ್ ಬಾಲಿಂಗ್ ಕಡೆ ಮಾತಾಡೋಂಗಿದ್ರೆ, ಅವರು ಹಸನ್ ಮೊಹಮ್ಮದ್ ಅವರು ಸಕದ ಬಾಲಿಂಗ್ ಮಾಡಿದ್ರು. ಅವರೇ 4 ವಿಕೆಟ್ ತೆಗೆದಿದ್ದು. ಸ್ಟಾರ್ಟಿಂಗು ನಿಮಗೆ ನಮ್ಮ ಟಾಪ್ ಆರ್ಡರು 4 ಜನ ಬ್ಯಾಟ್ಸ್ಮನ್ ಅವರೇ ವಿಕೆಟ್ ತೆಗೆದಿದ್ದು. ರಿಷಬ್ ಪಂತ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಈ 4 ಜನದ ವಿಕೆಟ್ ಅವರೇ ತೆಗೆದಿದ್ದು. ಸೊ ಅವ್ರು ಚೆನ್ನಾಗಿ ಬಾಲಿಂಗ್ ಮಾಡಿದ್ರು ಅಷ್ಟೇ. ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಡೆನೇ ಐತೆ ಈ ಲೈಕ್ ಥರ್ಡ್ ಸೆಷನ್ನು ನಮ್ಮ ಕಡೆ ಫುಲ್ಲು ಬಂದಿದ್ದು. ಲೈಕ್ ಫಸ್ಟು ಮತ್ತು ಸೆಕೆಂಡ್ ಸೆಷನ್ನು ಬಾಂಗ್ಲಾದೇಶ್ ಅವ್ರಿಗೆ ಕೊಟ್ಟಿದ್ದರು ಶೇರು. ಈಗ ಥರ್ಡ್ ಸೆಷನ್ ನಮಗೆ ಕೊಟ್ಟಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಬರುತ್ತೆ ನಾಳೆನೂ ವೀಡಿಯೋ ಅಂತ ಹೇಳ್ತಾ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ವಿಡಿಯೋ. ಟೇಕ್ ಕೇರ್, ಬಾಯ್.